ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರಿಗೆ ಸ್ಟಾರ್ಟಿಂಗ್ ಟೈಲಿ ನೀವು ಗಾಡಿ ಕಲ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಸೊ ಏನಂತ ಹೇಳಿದ್ರೆ, ಗೇರ್ ಚೇಂಜ್ ಮಾಡಬೇಕಾದ ಸಮಯ ಬಂದಾಗ ನೀವೇನು ಮಾಡ್ತೀರಾ, ಒಂದು ಕೈಯಿಂದ ಸ್ಟೇರಿಂಗ್ ಕಂಟ್ರೋಲ್ ಮಾಡ್ತಿರ್ತೀರ, ಹಾಗೆ ಇನ್ನೊಂದು ಕೈಯಿಂದ ಗೇರ್ ಚೇಂಜ್ ಮಾಡ್ತಿರ್ತೀರ, ರೈಟ್. ಸೊ ಆ ಟೈಮ್ನಲ್ಲಿ ನಿಮ್ಮ ಸ್ಟೇರಿಂಗ್ ಬಂದುಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಮೂವ್ ಆಗಿಬಿಡುತ್ತೆ, ಅಥವಾ ರೋಡ್ ಬಿಟ್ಟು ಈವನ್ ಕೆಳಗೂ ಸಹ ಇಳಿಯೋ ಚಾನ್ಸಸ್ ಇರುತ್ತೆ. ಸೊ ಅದು ಯಾಕೆ ಹೀಗಾಗುತ್ತೆ, ಗೇರ್ ಚೇಂಜ್ ಮಾಡಬೇಕಾದ್ರೆ ನಮ್ಮ ಗಾಡಿಯ ಸ್ಟೇರಿಂಗ್ ಕಂಟ್ರೋಲ್ ಯಾಕೆ ತಪ್ಪುತ್ತೆ, ಅದಕ್ಕೇನು ಮುಖ್ಯ ಕಾರಣ, ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಓವರ್ಕಮ್ ಮಾಡೋದು ಅನ್ನೋದನ್ನು ಲೈವ್ ಡೆಮೋ ಮುಖಾಂತರ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಂದರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫರ್ಟ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಗೇರ್ ಚೇಂಜ್ ಮಾಡಬೇಕಾದ ಸಮಯದಲ್ಲಿ ನಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಯಾಕಾಗುತ್ತೆ, ಲೆಫ್ಟ್ ಟು ರೈಟ್ ಯಾಕೆ ಮೂವ್ ಆಗುತ್ತೆ ಅನ್ನೋದಕ್ಕೆ ಮೇನ್ಲಿ 2 ರೀಸನ್ಸ್ ಇದೆ. ಏನಂತ ಹೇಳಿದ್ರೆ, ಫಸ್ಟ್ ನಾವು ಸ್ಟೇರಿಂಗನ್ನು ಯಾವ ರೀತಿಯಾಗಿ ನಾವು ಹಿಡ್ಕೊಳ್ತೀವಿ, ಯಾವ ರೀತಿಯಾಗಿ ನಾವು ಅದನ್ನು ಸ್ಟೇರಿಂಗನ್ನು ಕಂಟ್ರೋಲ್ ಮಾಡ್ತೀವಿ ಅನ್ನೋದು, ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಗೇರ್ ಚೇಂಜ್ ಮಾಡಬೇಕಾದ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಕಾನ್ಸಂಟ್ರೇಷನ್ನ ಮಿಸ್ ಮಾಡ್ಕೋತೀವಿ ಅಂತ, ಓಕೆನಾ. ಸೊ ಫಸ್ಟ್ ನೋಡೋದಾದ್ರೆ ನಾವು ಸ್ಟೇರಿಂಗನ್ನು ಯಾವ ರೀತಿಯಾಗಿ ಹಿಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಮೇನ್ಲಿ ಏನು ಹೇಳುತ್ತೆ, 2 ಪೊಸಿಷನ್ ಇದೆ, 10-2 ಪೊಸಿಷನ್ ಮತ್ತೊಂದು 9-3 ಪೊಸಿಷನ್, ರೈಟ್. ಸೊ ಗೇರ್ ಚೇಂಜ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಈಗ 9-3 ಪೊಸಿಷನ್ ಇಟ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ. ಸೊ ಗೇರ್ ಚೇಂಜ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಒಂದು ಕೈಯಿಂದ ಲೆಫ್ಟ್ ಕೈಯಿಂದ ಗೇರ್ನ ಚೇಂಜ್ ಮಾಡ್ತೀವಿ. ಈ ಟೈಮ್ನಲ್ಲಿ ನಾವೇನಾದರೂ ಸ್ಟೇರಿಂಗನ್ನು ಅದು ಯಾವುದೇ ಪೊಸಿಷನ್ ಇರಲಿ, 10-2 ಪೊಸಿಷನ್ ಇರಲಿ ಅಥವಾ 9-3 ಪೊಸಿಷನ್ ಇರಲಿ, ನಾವು ತುಂಬ ಟೈಟಾಗಿ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ, ಅಂದರೆ ಸ್ಟೇರಿಂಗನ್ನು ಈ ರೀತಿಯಾಗಿ ಬಿಗಿಯಾಗಿ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ, ಬೇಸಿಕಲಿ ಫುಲ್ ಟೈಟಾಗಿ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ, ಒಂದು ಕೈ ಏನಾದರೂ ನಾವು ಪ್ರೆಷರ್ ಹಾಕಿದ್ವಿ ಒಂದು ಕಡೆಗೆ, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ಗೆ ಅಂತ ಹೇಳಿದ್ರೆ, ಸೊ ಅದರ ಆಪೋಸಿಟ್ ಕೈ ಏನಿದೆ ಅದರ ಆಪೋಸಿಟ್ ಆಗಿ ಮೂವ್ ಆಗುತ್ತೆ, ಅಂದರೆ ಪ್ರೆಷರ್ ತೊಗೊಳುತ್ತೆ ಅದರ ಆಪೋಸಿಟ್ ಆಗಿ. ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಗೇರಲ್ಲಿ ಇದೆ ಅಂತ ಹೇಳಿದ್ರೆ, ಸೆಕೆಂಡ್ ಗೇರ್ ಹಾಕಬೇಕಾದ್ರೆ ಏನು ಮಾಡ್ತೀವಿ, ಗೇರನ್ನು ಲೆಫ್ಟ್ ಸೈಡ್ಗೆ ಹೀಗೆ ಪುಷ್ ಮಾಡ್ತೀವಿ, ರೈಟ್. ಅಂದರೆ ನಮ್ಮ ಕೈ ಬಂದ್ಬಿಟ್ಟು ಲೆಫ್ಟಿಗೆ ಪುಷ್ ಮಾಡ್ತೀವಲ್ವ, ನಮ್ಮ ಬಲಗೈ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಫುಲ್ ಟೈಟಾಗಿ ಹಿಡ್ಕೊಂಡಿದ್ರಿಂದ ಈ ಕಡೆ ರೈಟ್ ಸೈಡ್ ಪುಷ್ ಆಗುತ್ತೆ. ಹೀಗೆ ನಾವು ಯಾವುದೇ ರೀತಿಯ 2 ಕೈ ಸೇಮ್ ಇದರಿಂದ ಒಂದು ಕಡೆಗೆ ಏನಾದರೂ ಪ್ರೆಷರ್ ಹಾಕಿದ್ದು ಒಂದು ಕೈನ ಅಂತ ಹೇಳಿದ್ರೆ, ಅದರ ಆಪೋಸಿಟ್ ಆಗಿ ಇನ್ನೊಂದು ಕೈ ಬಂದ್ಬಿಟ್ಟು ಪ್ರೆಷರ್ ತಗೊಳ್ಳೋದು ಅದೊಂದು ಕಾಮನ್. ಈಗೇನಾದ್ರೂ ನಾವು ಗೇರನ್ನು ಈ ರೀತಿಯಾಗಿ 4th ಇಂದ 5th ಹಾಕಬೇಕಾದ್ರೆ ಏನು ಮಾಡ್ತೀವಿ, ಈ ಕಡೆಗೆ ಬಲಗಡೆಗೆ ಏನು ಎಡಗೈಯಿಂದ ಏನು ಪ್ರೆಷರ್ ಹಾಕ್ತೀವಿ ಹೀಗೆ. ಸೊ ಇದನ್ನು ಟೈಟಾಗಿ ಹಿಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಕೈ ಬಂದ್ಬಿಟ್ಟು ಬಲಗೈ ಸ್ಟೇರಿಂಗ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ ಹೀಗೆ, ಓಕೆನಾ. ಸೊ ಸೆಕೆಂಡ್ ಹಾಕಬೇಕಾದ್ರೆ ಏನು ಮಾಡ್ತೀವಿ, ಲೆಫ್ಟ್ ಸೈಡ್ ಪುಷ್ ಮಾಡ್ತೀವಲ್ವಾ. ಸೊ ಲೆಫ್ಟ್ ಸೈಡ್ ಪುಷ್ ಮಾಡಿದ್ರೆ ನಮ್ಮ ಬಲಗೈ ಏನು ಮಾಡುತ್ತೆ, ಈ ಕಡೆ ಪುಷ್ ಮಾಡ್ಕೊಳ್ಳುತ್ತೆ, ಬಲಗಡೆಗೆ ಪ್ರೆಷರ್ ತಗೊಳುತ್ತೆ. ಸೊ ಇದೊಂದು ಮೇನ್ ರೀಸನ್ನು ನಿಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗೋದಕ್ಕೆ ಯಾವ ಗೇರ್ ಚೇಂಜ್ ಮಾಡಬೇಕಾದ ಟೈಮ್ನಲ್ಲಿ, ಓಕೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ನಾವು ಸ್ಟೇರಿಂಗನ್ನು ಏನು ಹಿಡ್ಕೊಳ್ತೀವಿ, ಅದು 10-2 ಪೊಸಿಷನ್ ಇರಲಿ ಅಥವಾ 9-3 ಪೊಸಿಷನ್ ಇರಲಿ, ನಾವು ಸ್ಟೇರಿಂಗನ್ನು ತುಂಬ ಜೆಂಟ್ಲಾಗಿ ಹಿಡ್ಕೋಬೇಕು, ಅಂದರೆ ತುಂಬ ಮೈಲ್ಡಾಗಿ ಹಿಡ್ಕೋಬೇಕು, ಈ ರೀತಿ ಬಿಗಿಯಾಗಿ ಹಿಡ್ಕೋಬಾರ್ದು. ಸೊ ಸಿಂಪಲ್ಲಾಗಿ ಈ ರೀತಿಯಾಗಿ ಹಿಡ್ಕೋಬೇಕು, ಅಂದರೆ ತುಂಬ ಫ್ರೀಯಾಗಿ ಬಿಡಬಾರ್ದು, ತುಂಬ ಟೈಟಾಗಿ ಹಿಡ್ಕೋಬಾರ್ದು. ನಾರ್ಮಲಾಗಿ ನಾವು ಏನು ಹಿಡ್ಕೊಳ್ತೀವಿ ಹೀಗೆ, ಇದ್ರ ಮೇಲೆ ತುಂಬ ಪ್ರೆಷರಾಗಿ ಹಾಕಬಾರ್ದು, ಅಂದರೆ ನಮ್ಮ ಶಕ್ತಿ ಹಾಕ್ಬಿಟ್ಟು ಈ ರೀತಿಯಾಗಿ ಹಿಡ್ಕೋಬಾರ್ದು. ಸೊ ತುಂಬ ನಾರ್ಮಲಾಗಿ ಹಿಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಲೆಫ್ಟ್ ಅಥವಾ ರೈಟ್ ಸೈಡ್ ಏನು ಪುಷ್ ಮಾಡ್ತೀರಿ ಲೆಫ್ಟ್ ಹ್ಯಾಂಡಿಂದ, ಅವಾಗ ಬಂದ್ಬಿಟ್ಟು ಬಲಗೈ ಏನಾದರೂ ಆಪೋಸಿಟ್ ಏನು ಪ್ರೆಷರ್ ತಗೊಳುತ್ತೆ, ಅದು ತಪ್ಪುತ್ತೆ. ಇನ್ನು ಸ್ನೇಹಿತರೆ, ಸೆಕೆಂಡ್ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ನಾವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲರೂ ಇದು ಸ್ಟಾರ್ಟಿಂಗ್ ಟೈಮ್ನಲ್ಲಿ ತಪ್ಪು ಮಾಡ್ತಾರೆ. ಏನಂತ ಹೇಳಿದ್ರೆ, ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಗೇರ್ನ ನೋಡ್ತಿರ್ತೀವಿ ಈ ರೀತಿಯಾಗಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಗೇರಲ್ಲಿ ಇದೆ ಅಂತ ಹೇಳಿದ್ರೆ, ಸೆಕೆಂಡ್ ಗೇರ್ ಹಾಕ್ಬೇಕಂದ್ರೆ ಏನು ಮಾಡ್ತೀವಿ, ನಾವು ಈ ರೀತಿಯಾಗಿ ಗೇರ್ನ ನೋಡ್ಕೊಂಡ್ಬಿಟ್ಟು ಸೆಕೆಂಡ್ ಗೇರ್ ತೆಗಿತೀವಿ, ಆಮೇಲೆ ಮತ್ತೆ ಮುಂದ್ಗಡೆ ನೋಡ್ತೀವಿ, ಆಮೇಲೆ 3rd ಗೇರ್ ಹಾಕ್ಬೇಕಂದ್ರೆ ಏನು ಮಾಡ್ತೀವಿ, ಮತ್ತೆ ಗೇರ್ ನೋಡ್ತೀವಿ ಎಲ್ಲಿದೆ 3rd ಗೇರ್ ಅಂತ, ಮತ್ತೆ 3rd ಗೇರ್ ಹಾಕ್ತೀವಿ, ಮತ್ತೆ ಮುಂದೆ ನೋಡ್ತೀವಿ. ಈ ರೀತಿಯಾಗಿ ನೀವೇನಾದ್ರೂ ಗೇರ್ ಶಿಫ್ಟ್ ಮಾಡಿದ್ರಲ್ಲಿ ಬಂದ್ಬಿಟ್ಟು ನಿಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ, ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ಯಾವಾಗಲೂ ಮುಂದ್ಗಡೆ ಇರಬೇಕು, ರೋಡ್ಗಳೇ ಇರಬೇಕು. ಸೊ ಅದನ್ನು ಬಿಟ್ಬಿಟ್ಟು ನೀವು ಏನಾದ್ರು ಗೇರ್ ಕಡೆ ನೋಡಿ ಗೇರ್ ಶಿಫ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ಗೆ ನಿಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಖಂಡಿತ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಅದು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಇವನ್ ನಿಮ್ಮ ಗಾಡಿ ಬಂದ್ಬಿಟ್ಟು ರೋಡ್ ಬಿಟ್ಟು ಸಹ ಕೆಳಗಡೆ ಇಳಿಯೋ ಚಾನ್ಸಸ್ ಇದೆ. ಅದನ್ನ ಯಾವ ರೀತಿಯಾಗಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟೇ ನೀವು ಗಾಡಿನ ಕಲಿಯೋದಕ್ಕಿಂತ ಮುಂಚೆನೇ, ಗಾಡಿನ ಸ್ಟಾರ್ಟ್ ಮಾಡಿ ರೋಡ್ ಮೇಲೆ ಹೋಗೋದಕ್ಕಿಂತ ಮುಂಚೆನೇ ನೀವು ಪ್ರಾಪರಾಗಿ ಗೇರ್ ಎಲ್ಲೆಲ್ಲಿದೆ, ಯಾವ ಗೇರ್ ಎಲ್ಲಿದೆ, ಫಸ್ಟ್ ಗೇರ್ ಎಲ್ಲಿದೆ, ಸೆಕೆಂಡ್ ಗೇರ್ ಎಲ್ಲಿದೆ, ಓಕೆನಾ. ಸೊ 3rd ಗೇರ್ ಎಲ್ಲಿದೆ, ಆಮೇಲೆ 4th ಗೇರ್ ಎಲ್ಲಿದೆ, 5th ಎಲ್ಲಿದೆ, ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಗೇರ್ ಎಂಗೇಜ್ ಮಾಡಬೇಕು, ಅಂದರೆ ಫಸ್ಟ್ ಗೇರ್ ಎಂಗೇಜ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಎಂಗೇಜ್ ಮಾಡಬೇಕು, ಸೆಕೆಂಡ್ ಗೇರ್ಗೆ ಯಾವ ರೀತಿಯಾಗಿ ಮಾಡಬೇಕು, ಆಮೇಲೆ ನ್ಯೂಟ್ರಲ್ ಇದೆ ಅದು ಎಲ್ಲಿದೆ, ಈ ರೀತಿ ಮಾಡಿದ್ರೆ ನ್ಯೂಟ್ರಲ್ ಇದೆಯಾ ಇಲ್ಲ. ಸೊ ಇದನ್ನು ನೀವು ನಿಂತ ಗಾಡಿಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಮೈಂಡಲ್ಲೇ ಕಣ್ಣು ಮುಚ್ಕೊಂಡು ಒಂದು 5-6 ಬಾರಿ ಗೇರ್ನ ಶಿಫ್ಟ್ ಮಾಡಿ ನೋಡಬೇಕು. ಪ್ರಾಪರಾಗಿ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು, ನಿಮ್ಮ ಗೇರ್ಗಳು ಯಾವ ಗೇರಲ್ಲಿದೆ, ಯಾವ ರೀತಿ ಶಿಫ್ಟ್ ಮಾಡೋದು ಅಂತ. ಈಗ ಲೈವ್ ಆಗಿ ನಿಮಗೆ ಡ್ರೈವ್ ಮಾಡಿ ತೋರಿಸ್ತಾನೆ ಯಾವ ರೀತಿಯಾಗಿ ಅಂತ, ಫಸ್ಟ್ ರೀಸನ್ ಮತ್ತು ಸೆಕೆಂಡ್ ರೀಸನ್ ಅವಾಯ್ಡ್ ಮಾಡೋದು ಅಂತ. ಇವಾಗ ನೋಡಿ, ನಾನು ಆ್ಯಕ್ಚುಲಿ 2 ಕೈಯಿಂದ ಅಂದರೆ 9-3 ಪೊಸಿಷನ್ನ ಇಟ್ಕೊಂಡಿದ್ದೀನಿ ಸ್ಟೇರಿಂಗನ್ನು. ಸೊ ಈಗ ಹೋಗ್ತಾ ಇದ್ದೀನಿ. ಈಗೇನಂದ್ರೆ ನಾನು ಆ್ಯಕ್ಚುಲಿ 3rd ಗೇರಲ್ಲಿದೆ ನನ್ನ ಗಾಡಿ ಬಂದ್ಬಿಟ್ಟು. ಈಗ ನಾನು 4th ಗೇರ್ಗೆ ಹಾಕ್ಬೇಕಂದ್ರೆ ಏನು ಮಾಡ್ತೀನಿ, ನಾನು ಕೈ ಬಂದ್ಬಿಟ್ಟು ಫುಲ್ ಟೈಟಾಗಿ ಈ ರೀತಿಯಾಗಿ ಹಿಡ್ಕೊಳ್ಳಲ್ಲ, ತುಂಬ ಮೈಲ್ಡಾಗಿ ಜೆಂಟ್ಲಾಗಿ ಹಿಡ್ಕೊತೀನಿ, ಓಕೆ. ಸೊ ಈಗ ನೋಡಿ, ಒಂದು ಕೈ ಬಿಟ್ಟಿದ್ದೇನೆ, 3rd ಗೇರಿಂದ 4th ಗೇರ್ ಹಾಕಿದೆ, ನೆಕ್ಸ್ಟ್ ಮತ್ತು ಲೆಫ್ಟ್ ಹ್ಯಾಂಡ್ ಮತ್ತು ಸ್ಟೇರಿಂಗ್ ಮೇಲೆ ಬಂತು, ರೈಟ್.
ಸೊ ಗಾಡಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಖಂಡಿತ ಹೋಗಲ್ಲ. ಇನ್ ಕೇಸ್ ಏನಾದರೂ ನೀವು ಫುಲ್ ಟೈಟಾಗಿ ಈ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು, ಈಗ ನನ್ನ ಗಾಡಿ ಬಂದ್ಬಿಟ್ಟು 4th ಗೇರಲ್ಲಿದೆ, ನಾನು ಕೈನ ಫುಲ್ ಟೈಟಾಗಿ ಹಿಡ್ಕೊಂಡಿದ್ದೀನಿ, ಓಕೆನಾ. ಸೊ ಈಗೇನಾದರೂ ನಾನು 4th ಇಂದ 5th ಈ ರೀತಿ ಪುಷ್ ಮಾಡಬೇಕಾದ್ರೆ ಏನಾಗುತ್ತೆ, ನನ್ನ ಗಾಡಿ ಬಂದ್ಬಿಟ್ಟು ನೋಡಿ ಈ ಕಡೆ ಹೋಗುತ್ತೆ, ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಓಕೆನಾ. ಸೊ ಅದು ಯಾಕೆ ಹಾಗಾಗುತ್ತೆ ಅಂದರೆ, ನಮ್ಮ ಗೇರ್ ಚೇಂಜ್ ಮಾಡಬೇಕಾದ್ರೆ ನಾವು ಸ್ಟೇರಿಂಗನ್ನು ಫುಲ್ ಟೈಟಾಗಿ ಈ ರೀತಿಯಾಗಿ ಹಿಡ್ಕೊಂಡಿವಿ ಅಂತ ಹೇಳಿದ್ರೆ, ನಮ್ಮ ಗಾಡಿಗೆ ಬಂದ್ಬಿಟ್ಟು ನಾವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ನಮ್ಮ ಕೈ ಏನಿದೆ ಆಪೋಸಿಟ್ ಆಗಿ ಪ್ರೆಷರ್ ತೊಗೊಳ್ಳೋದ್ರಿಂದ ಗಾಡಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಅದನ್ನು ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಸಿಂಪಲ್ಲು. ನೀವು ಸ್ಟೇರಿಂಗನ್ನು ತುಂಬ ಮೈಲ್ಡಾಗಿ ಜೆಂಟ್ಲಾಗಿ ಹಿಡ್ಕೋಬೇಕು, ಅಂದರೆ ಫುಲ್ ಟೈಟಾಗಿ ಹಿಡ್ಕೋಬಾರ್ದು ಅಥವಾ ಫುಲ್ ಲೂಸಾಗಿ ಹಿಡ್ಕೋಬಾರ್ದು. ಹೆಂಗೆ ಅಂದರೆ ನಾರ್ಮಲ್ ಆಗಿ ನಾವೇನು ಹಿಡ್ಕೊಂಡಿರ್ತೀವಿ ಪ್ರೆಷರ್ ಹಾಕಿರಬಾರ್ದು. ಬೆರಳು ಮೇಲ್ಗಡೆ ನಮಗೆ ಸ್ಟೇರಿಂಗನ್ನು ಹಿಡ್ಕೊತೀವಿಗೆ ಬೆರಳು ಮೇಲ್ಗಡೆ ಪ್ರೆಷರ್ ಬೀಳಬಾರ್ದು ಈ ರೀತಿಯಾಗಿ, ಓಕೆನಾ. ತುಂಬ ಲೈಟಾಗಿ ಹಿಡ್ಕೊಂಡಿರಬೇಕು. ನೋಡಿ ಈಗ ನಾನು 5th ಗೇರ್ ಇದೆ, ನನಗೆ 4th ಗೇರ್ ತರಬೇಕು. ನಾನು ಸಿಂಪಲ್ ಆಗಿ 4th ಗೇರ್ ತರ್ತೇನೆ. ಗಾಡಿ ಬಂದ್ಬಿಟ್ಟು ಸ್ವಲ್ಪನೂ ಆ ಕಡೆ ಈ ಕಡೆ ಲೆಫ್ಟ್ ಟು ರೈಟು ಮೂವ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ಟೇರಿಂಗನ್ನು ತುಂಬ ಲೈಟಾಗಿ ಹಿಡ್ಕೊಂಡಿದ್ದೆ. ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸಸ್ಸೇ ಬರಲ್ಲ, ನೀವು ಸ್ಟೇರಿಂಗನ್ನು ಕರೆಕ್ಟಾಗಿ ಹಿಡ್ಕೊಳ್ಳೋದು ಕಲ್ತ್ರಿ, ಪ್ರಾಪರಾಗಿ ಹಿಡ್ಕೊಳ್ಳೋದು ಕಲ್ತ್ರಿ ಅಂತ ಹೇಳಿದ್ರೆ, ರೈಟ್. ನಾವು ಗೇರ್ ಚೇಂಜ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ಮೂವ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ, ನಾವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಗೇರ್ನ ನೋಡ್ಕೊಂಬಿಟ್ಟು ಶಿಫ್ಟ್ ಮಾಡೋದು, ಓಕೆ. ಈಗ ನಾವು ಸೆಕೆಂಡ್ ಗೇರ್ ಹಾಕಬೇಕು. ಏನು ಮಾಡ್ತೀವಿ, ಸೆಕೆಂಡ್ ಈ ರೀತಿಯಾಗಿ ನೋಡ್ಕೊಂಬಿಟ್ಟು ಹಿಂಗೆ ಹಾಕಿದ್ವಿ ಅಂತ ಹೇಳಿದ್ರೆ ನೋಡಿ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಮೂವ್ ಆಯಿತು. ಯಾಕಂತ ಹೇಳಿದ್ರೆ ನನ್ನ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಗೇರ್ ಲಿವರ್ ಕಡೆ ನೋಡಿದೆ. ರೋಡ್ ಮೇಲೆ ನೋಡಬೇಕಾಗಿರೋ ಕಾನ್ಸಂಟ್ರೇಷನ್ ಇದೆ, ಅದನ್ನು ಬಿಟ್ಬಿಟ್ಟು ನಾನು ಗೇರ್ ಲಿವರ್ ಕಡೆ ನೋಡಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಮಟ್ಟಿಗೆ ಒಂದು ½ ಸೆಕೆಂಡ್ ಅಥವಾ 1 ಸೆಕೆಂಡ್ ಏನು ಕಾನ್ಸಂಟ್ರೇಷನ್ ನಾವು ಅವಾಯ್ಡ್ ಮಾಡ್ತೀವಿ, ರೋಡ್ ಮೇಲಿಂದ ತೆಗಿತೀವಿ. ಸೊ ಆ ಟೈಮ್ನಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಲೆಫ್ಟ್ ಟು ರೈಟು ಮೂವ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ತುಂಬ ಈಸಿಯಾಗಿ ಯಾವ ರೀತಿಯಾಗಿ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಗೇರ್ ಲಿವರ್ ಕಡೆ ಬರಬಾರ್ದು, ಅಂದರೆ ನಮ್ಮ ದೃಷ್ಟಿ ಬಂದ್ಬಿಟ್ಟು ಗೇರ್ ಲಿವರ್ ಕಡೆ ಬರಬಾರ್ದು. ಗೇರ್ನ ನಾವು ಫಸ್ಟಿಗೆ ಸ್ಟಾರ್ಟಿಂಗಿನ ರೋಡ್ ಮೇಲೆ ಗಾಡಿ ತರೋಕಿನ ಮೊದಲನೇ ಗೇರ್ ಶಿಫ್ಟ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಿ ನೀವು ನಿಂತ ಜಾಗದಲ್ಲಿ ಕಲ್ತ್ರಿ ಅಂತ ಹೇಳಿದ್ರೆ, ಆಮೇಲೆ ನೀವು ಡ್ರೈವ್ ಮಾಡಬೇಕಾದ್ರೆ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ನೀವು ಗೇರ್ ಕಡೆ ನೋಡೋಕೆ ಬೀಳೋದಿಲ್ಲ. ಈಗ ನೋಡಿ ನಾನು 3rd ಗೇರಲ್ಲಿದೆ, ಈಗ ನಾನು 4th ಗೇರ್ಗೆ ಹೋಗ್ಬೇಕು, ಆಟೋಮೆಟಿಕ್ಕಾಗಿ ಕೈ ಬಂದ್ಬಿಟ್ಟು ಅದೇ 4th ಗೇರ್ಗೆ ಎಂಗೇಜ್ ಮಾಡುತ್ತೆ. ಇಲ್ಲಿ ನಾನು ಗೇರ್ ಕಡೆ ಈ ರೀತಿಯಾಗಿ ನೋಡೋ ಅಂತ ಅಗತ್ಯ ಬೀಳೋದಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಗೊತ್ತಿದೆ ನನ್ನ ಗೇರ್ ಬಂದ್ಬಿಟ್ಟು 3rd ಗೇರಲ್ಲಿದೆ, ಈಗ 4th ಗೇರ್ಗೆ ಹೋಗ್ಬೇಕು ಅಂತ. ಸೊ ಅದು ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿದ್ರೆ ನಿಂತ ಜಾಗದಲ್ಲಿ ನಿಮಗೆ ಪರ್ಫೆಕ್ಟಾಗಿ ನೀವು ಗೇರ್ನ ನೋಡ್ಕೊಳ್ಳೋದನ್ನೇ ಗೇರ್ನ ಪರ್ಫೆಕ್ಟಾಗಿ ಮಾಡ್ತೀರಾ. ಸೊ ಹಾಗೆ ನಿಮ್ಮ ಸ್ಟೇರಿಂಗ್ನ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗಿ ಲೆಫ್ಟ್ ಟು ರೈಟ್ ಏನು ಮೂವ್ ಆಗುತ್ತೆ ಅದು ಸಹ ಅವಾಯ್ಡ್ ಆಗುತ್ತೆ ಈ ಒಂದು ಹ್ಯಾಬಿಟಿಂದ, ಓಕೆನಾ. ಸೊ ಈಗ 4th ಗೇರ್ ಅಲ್ಲದೆ, ಈಗ ನಾನು 5th ಗೇರ್ ಹಾಕಬೇಕು. ನೋಡಿ ನಾನು ಗೇರ್ ಕಡೆ ನೋಡೋದಿಲ್ಲ, ಸಿಂಪಲ್ ಆಗಿ 4th ಇಂದ 5th ಎಂಗೇಜ್ ಮಾಡಿದೆ. ಮತ್ತು ಸ್ಟೇರಿಂಗ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿತ್ತು, ರೋಡ್ ಮೇಲ್ಗಡೆ ಆ ಕಡೆ ಈ ಕಡೆ ಮೂವ್ ಆಗಲೇ ಇಲ್ಲ, ಓಕೆ. ಸ್ನೇಹಿತರೆ, ಈಗ ಈ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತ ಹೇಳಿದ್ರೆ, ಗೇರ್ ಚೇಂಜ್ ಮಾಡಬೇಕಾದ ಟೈಮ್ನಲ್ಲಿ ನಮ್ಮ ಸ್ಟೇರಿಂಗ್ ಯಾಕೆ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ, ಅಂದರೆ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ರೈಟ್ ಯಾಕೆ ಮೂವ್ ಆಗುತ್ತೆ, ಹಾಗೆ ಅದಕ್ಕೆ ಏನು ಕಾರಣ, ಇದು ಇಂಪಾರ್ಟೆಂಟ್ 2 ಕಾರಣಗಳು. ಹಾಗೆ ಅದನ್ನ ಯಾವ ರೀತಿಯಾಗಿ ನಾವು ಓವರ್ಕಮ್ ಮಾಡೋದು ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳಿದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಇದೇ ರೀತಿಯ ನಾಲೆಜಬಲ್ ವೀಡಿಯೋಸ್ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಮುಂದೆ ನೋಡಿದ್ರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.